ಎಚ್.ಡಿ. ದೇವೇಗೌಡ ಅವರು ಭಸ್ಮಾಸುರ ಇದ್ದಂತೆ ಅವರು ಕಾಂಗ್ರೆಸ್ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಗೌಡ್ರನ್ನ ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ಕಾರಣಕ್ಕೂ ನಂಬಬಾರದು ಅನ್ನುವಂತಹ ಮಾತನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಿ ಹೇಳಿಕೆಯನ್ನ ನೀಡಿದ್ದು, ಎಚ್.ಡಿ. ದೇವೇಗೌಡ ಅವರು ಭಸ್ಮಾಸುರ ಇದ್ದಂತೆ ಅವರಿಗಾಗಲೇ ಕಾಂಗ್ರೆಸ್ನ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಗೌಡ್ರನ್ನ ನಂಬಲೇಬಾರದು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ದೇವೇಗೌಡರು ರಾತ್ರಿ ವೇಳೆ ನಾಯಕರನ್ನ ಭೇಟಿ ಆಗ್ತಾರೆ. ದೇವೇಗೌಡರ ಆಟವನ್ನ ಯಾರು ಬಲ್ಲರು? ಬಿಜೆಪಿ ಯಾವುದೇ ಕಾರಣಕ್ಕೂ ಕೂಡ ಹುಷಾರಾಗಿರ್ಬೇಕು ಅಂತ ಹೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಹೇಳಿಕೆಯನ್ನ ಕೂಡ ಕೊಟ್ಟಿರೋದು. ಜೊತೆಗೆ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರೋದಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಅವರು ಕಾಂಗ್ರೆಸ್ ಪುಟ್ಗೋಸಿಗಳು ಅಂತ ವಿಜಯಪುರದಲ್ಲಿ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ ಬಿಜೆಪಿ ಮುಖಂಡರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್. ಸರ್ಕಾರದ ಹೊರಗೆ ಬಂದು ಕಾಂಗ್ರೆಸ್ಗೆ ಘೋಷಿಸಿದೆ. ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ದೇವೇಗೌಡರು ಹಂಗ ದೇವೇಗೌಡರು ಅಂದ್ರೆ ಭಸ್ಮಾಸುರ ಇದ್ದಾಗ ಅದ್ರ ಮ್ಯಾಗ ತಲೆ ಮ್ಯಾಗ ಕೈ ಇರ್ತಾರ, ಅದು ಮುಗಿತದಂತೆ. ಕಾಂಗ್ರೆಸ್ ಮ್ಯಾಗ ತಲೆ ಮ್ಯಾಗ ಕೈ ಇಟ್ಟಾರ, ಇದು ಅದು ಮುಗಿತಾರಬಾರ್ದು. ನನ್ನ ಮ್ಯಾಗ ಕೈ ಇಟ್ಟರು ನಾನು ವಾಮನನಾಗಿ ಕಡ್ಯಾಟ. ಅವ್ರು ದೇವೇಗೌಡರು ಯಾವಾಗ ಯಾರು ಮಾತುಕತೆ ಮಾಡ್ತಾರೋ, ಏನ್ ಆಟ ಆಡ್ತಾರೋ ಯಾರಿಗೂ ಆಗ್ತದಲ್ಲ. ಅವ್ರು ಹೋದ ಸಲಾನೇ ವಿಧಾನಸಭೆಯಲ್ಲೂ ದೇವೇಗೌಡರು ಪ್ರಧಾನಮಂತ್ರಿಗಳನ್ನ ಕುಮಾರಸ್ವಾಮಿ ದೇವೇಗೌಡರು ಭೇಟಿ ರಾತ್ರಿ ಹೋಗಿ ಭೇಟಿ ಆಗೋದು ಚಟ ಬಹಳ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮನೆಗೆ ರಾತ್ರಿ ಹೋಗಿದ್ರು ದೇವೇಗೌಡರು. ನಮ್ಮ ಪ್ರಧಾನಮಂತ್ರಿ ಮೋದಿಯವರ ವಿರುದ್ಧ ಒಂದು ಎಲ್ಲಾ ಪಕ್ಷದ ಸಭೆ ಕರೆದಾಗ ರಾಹುಲ್ ಗಾಂಧಿ ಹಿಂದೆ ಹಣಿಕೆ ಹಾಕಿ ನಿಂತು ನೋಡುವಂತ ಪರಿಸ್ಥಿತಿ ದೇವೇಗೌಡರು ಬಂತು. ಯಾವಾಗ ಯಾರು ಕಾಲ ಹಿಡಿತಾರೋ, ಯಾವಾಗ ಅಳತಾರೋ. ಮಾನ್ಯ ನೋಡಿದೆ, ಕಣ್ಣೀರಿನ ಸುರಿಮಳೆಗಳಿದ್ರು ದೇವೇಗೌಡರು. ಅದೇನು ಕುಮಾರಸ್ವಾಮಿ ಅವ್ರ ಕೈಗಲ್ಲ, ಅವ್ರ ಕೈಗಳಿದ್ರು ನಾವು ಅಮೃತಾಂಜನ ಹಚ್ಚಿರ್ತಾರೆ. ಯಾವಾಗ ರೆಡಿಮೇಡ್ ಕಣ್ಣೀರು ಇರ್ತಾವ ದೇವೇಗೌಡರಿಗೆ ಕುಮಾರಸ್ವಾಮಿ. ಆದ್ರೆ ದೇವೇಗೌಡರು ಯಾಕೆ ಭೇಟಿ ಆಗ್ತಾರ ಅನ್ನೋದು ನಾವು ಜಾಗೃತರಾಗಿ. ಮೋದಿಯವ್ರು ಯಾರು ಸಲ ರೊಕ್ಕ ತಿನ್ಬೇಕ್ರಿ? ಏನು ಬೇಜವಾಬ್ದಾರಿ ದಿನೇಶ್ ಗುಂಡೂರಾವ್ ಮಾತಾಡುವಂತದ್ದು ಪುಟಗೋಷಿ ಅಂತ ಮಾತಾಡ್ತಾರೆ. ಅವರೇ ಒಬ್ಬ ಪುಟಗೋಷಿ ಅದ. ಕಾಂಗ್ರೆಸ್ನ ಪುಟಗೋಷಿಗಳು ಇವರೆಲ್ಲ. ರಾಹುಲ್ ಗಾಂಧಿನೇ ಪುಟಗೋಷಿ ಅದಾಗ ದೇಶನಾಗ. ಏನ್ ರಾಹುಲ್ ಗಾಂಧಿಯಿಂದ ಏನ್ ರಫೇಲ್ ಅಂದ್ರೆ ಏನ್ ಕೊಡ್ತದ ರಾಹುಲ್ ಗಾಂಧಿ? ಮೋದಿಯವ್ರು ಯಾರು ಸಲ ರೊಕ್ಕ ತಿನ್ಬೇಕ್ರಿ? ಏನು ಬೇಜವಾಬ್ದಾರಿ ದಿನೇಶ್ ಗುಂಡೂರಾವ್ ಮಾತಾಡುವಂತದ್ದು ಪುಟಗೋಷಿ ಅಂತ ಮಾತಾಡ್ತಾರೆ. ಅವರೇ ಒಬ್ಬ ಪುಟಗೋಷಿ ಅದ. ಕಾಂಗ್ರೆಸ್ನ ಪುಟಗೋಷಿಗಳು ಇವರೆಲ್ಲ. ರಾಹುಲ್ ಗಾಂಧಿನೇ ಪುಟಗೋಷಿ ಅದಾಗ. ಎಸ್, ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಂತಹ ಹೇಳಿಕೆಯನ್ನ ನೋಡಿದ್ರಿ, ಗಮನಿಸಿದ್ರಿ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳಿ. ಜೊತೆಗೆ ದೇವೇಗೌಡರ ಬಗ್ಗೆ ಮಾತನಾಡಿದ್ರು, ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡಿದ್ರು. ಜೊತೆಗೆ ದಿನೇಶ್ ಗುಂಡೂರಾವ್ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಯಾರು ಪುಟ್ಕೋಸಿ ಅನ್ನೋದು ಅವರಿಗೆ ಗೊತ್ತು. ರಾಹುಲ್ ಗಾಂಧಿ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಅವರೇ ಕಾಂಗ್ರೆಸ್ ಪುಟ್ಕೋಸಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಜೊತೆಗೆ ದೇವೇಗೌಡರ ಬಗ್ಗೆ ಹೇಳಿದ್ದು ಹೀಗೆ, ಭಸ್ಮಾಸುರ ಇದ್ದಂತೆ ದೇವೇಗೌಡರು ಅವರು ಕಾಂಗ್ರೆಸ್ನ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಇನ್ನು ಈ ಒಂದು ಕಾಂಗ್ರೆಸ್ನ ಪಾರ್ಟಿಯ ಆಯಸ್ಸು ಭವಿಷ್ಯ ಎಲ್ಲ ಮುಗ್ದ ಹಾಗೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಗೌಡ್ರನ್ನ ಯಾವುದೇ ಕಾರಣಕ್ಕೂ ಕೂಡ ನಂಬಬಾರದು, ಪ್ರಧಾನಿ ನರೇಂದ್ರ ಮೋದಿ ಕೂಡ ಅವರನ್ನ ನಂಬಬಾರದು. ಯಾವಾಗ ಯಾರನ್ನ ಎಲ್ಲಿ ಭೇಟಿ ಮಾಡ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಗೌಡ್ರು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ತನಕ ನಾನು ಹಲ್ಲು ಕಚ್ಕೊಂಡಿರ್ತೀನಿ, ಸಿಎಂ ಆಗಿದ್ರೂ ನಾನು ಕ್ಲರ್ಕ್ ತರ ಕೆಲಸ ಮಾಡ್ತಿದ್ದೀನಿ, ರಾಜ್ಯದ ಅಭಿವೃದ್ಧಿ ಪಕ್ಷ ಸಂಘಟನೆಗಾಗಿ ನಾನು ಸುಮ್ಮನಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಲೋಕಸಭೆ ಚುನಾವಣೆಯ ತನಕ ನಾನು ಹಲ್ಲು ಕಚ್ಕೊಂಡಿರ್ತೀನಿ ಅನ್ನುವಂತಹ ಮಾತನ್ನ ಈಗಾಗಲೇ ಮೈತ್ರಿ ವಿರುದ್ಧ ಸಿಎಂ ಒಂದ್ ಕಡೆ ಮುನಿಸನ್ನ ತೋರಿಸ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿ ಪಕ್ಷ ಸಂಘಟನೆಗಾಗಿ ನಾನು ಇಲ್ಲಿಯವರೆಗೂ ಕೂಡ ಹಲ್ಲು ಕಚ್ಕೊಂಡು ಸುಮ್ಮನಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಿಸಿ ತುಪ್ಪದಂತೆ ಮೈತ್ರಿ ಸರ್ಕಾರದಲ್ಲಿ ಸಿಎಂ ಹುದ್ದೆ ಆಗಿದೆ ನನಗೆ. ಜೆಡಿಎಲ್ಪಿ ಸಭೆಯಲ್ಲಿ ನಿನ್ನೆ ಸಿಎಂ ಈ ರೀತಿಯಾದಂತಹ ಒಂದು ಆಕ್ರೋಶದ ಮಾತನ್ನ ಹೇಳಿದ್ದಾರೆ. ತಂದೆಯ ಎದುರೇ ಶಾಸಕರ ಮುಂದೆನೆ ತನ್ನ ವೇದನೆಯನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಗುಮಾಸ್ತನ ವರ್ಗಾವಣೆ ಆಗುವಂತಹ ವಿಚಾರ ಆಗಿರಬಹುದು, ನೇಮಕಕ್ಕೂ ಆಗಿರಬಹುದು, ಎಲ್ಲವನ್ನ ಕೂಡ ನಾವು ಕಾಂಗ್ರೆಸ್ಗೆ ಕೇಳಬೇಕು. ಕಾಂಗ್ರೆಸ್ ಹಿರಿಯ ಮುಖಂಡರ ಅಣತಿಯಂತೆಯೇ ನಾನು ನಡೀತಾ ಇದ್ದೀನಿ.
ಸ್ವತಂತ್ರವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಬೇಸರವನ್ನು ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆ ಹೊರಹಾಕಿದ್ದಾರೆ. ಲೋಕಸಭೆ ಚುನಾವಣೆ ತನಕ ತಾಳ್ಮೆಯನ್ನ ಕಳೆದುಕೊಳ್ಬೇಡ ಅಂತ ಹೇಳಿ ಕುಮಾರಸ್ವಾಮಿಗೆ ಅದೇ ಸಭೆಯಲ್ಲಿ ದೇವೇಗೌಡರು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಕಾಂಗ್ರೆಸ್ನವರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿ ಅದೇ ಸಭೆಯಲ್ಲಿ ರೇವಣ್ಣ ಕೂಡ ಹೇಳಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ಜೆಡಿಎಸ್ ಜಗಳ, ಈ ಮೈತ್ರಿ ಎಲ್ಲಿಯವರೆಗೂ ಕೂಡ ಇರತ್ತೆ ಅನ್ನೋದು ಈಗಿರುವಂತಹ ಒಂದು ಪ್ರಶ್ನೆ. ಯಾಕಂದ್ರೆ ಎಲ್ಲಾ ವಿಚಾರದಲ್ಲೂ ಕೂಡ ಒಂದ್ ಕಡೆ ಕಾಂಗ್ರೆಸ್ನವರು ಜೆಡಿಎಸ್ ಮೇಲೆ, ಜೆಡಿಎಸ್ ಅವರು ಕಾಂಗ್ರೆಸ್ನ ಮೇಲೆ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ಮೈತ್ರಿ ಸರ್ಕಾರದಲ್ಲಿ ನಾನು ಹಲ್ಲು ಕಚ್ಕೊಂಡು ಇರ್ತೀನಿ, ಕ್ಲರ್ಕ್ ತರ ಕೆಲಸ ಮಾಡ್ತೀನಿ, ನಾನು ಸಿಎಂ ಆದ್ರೂ ಕೂಡ ರಾಜ್ಯದ ಅಭಿವೃದ್ಧಿಗಾಗಿ, ಪಕ್ಷ ಸಂಘಟನೆಗಾಗಿ ಸುಮ್ಮನಿದ್ದೀನಿ ಅನ್ನುವಂತಹ ಮಾತನ್ನ, ನೋವನ್ನ ಹಂಚಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ.